ಜವಾಬ್ದಾರಿ 4 ಮುಕ್ತಾಯ ಆಗಬೇಕು. ಆಂಟಿದೊಂದು ಪುಟ್ಟ ಸಂಘದ ಓನರ್ ನಮ್ಮ ಆಂಟಿ. ನಾನು ಸಿಸ್ಟರ್ ಹೇಳ್ದೆ ತಕ್ಷಣ ಸಿಕ್ಕಿದ ತಕ್ಷಣ ನನಗೆ ಖುಷಿ ಎಲ್ಲ ಓನ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ನಮ್ಮ ಮುದ್ದು ಗೌಡ ಅವ್ರ ಅಜ್ಜಿನ ಮಲಗಿಸ್ಕೊಂಡು ಹೆಂಗೆ ಮುದ್ದು ಮಾಡ್ತಾ ಇದೆ ಅಂದರೆ, ನಾವೆಲ್ಲ ಮಕ್ಕಳನ್ನ ಮಲಗಿಸ್ಕೊಂಡು ಚಾಚಿ ಮಾಡಿಸ್ತೀವಲ್ಲ, ಹಾಗೆ ಮಕ್ಕಳನ್ನು ನೋಡಿ ಕಲ್ತಿದ್ದಾರಪ್ಪ. ಸೊ ಅದನ್ನು ಮಾಡ್ತಾ ಇತ್ತು ನಮ್ಮ ಮುದ್ದು ಗೌಡ. ಆ್ಯಂಡ್ ಮುದ್ದು ಗೌಡ ಫೇವ್ರೆಟ್ ಸಾಂಗ್ ಯಾವುದು ಗೊತ್ತಾ? ಈ ಹಾಡಂದರೆ ಎಷ್ಟು ಇಷ್ಟ ಅಂದರೆ ಎಷ್ಟು ಸತಿ ಹಾಕಿದ್ರು ಆ ಲೈನ್ಸ್ ಕೇಳ್ಕೊಂಡು ಡಾನ್ಸ್ ಮಾಡ್ತಾನೆ ಇರೋದು. ಇವತ್ತು ಇಷ್ಟೊಂದು ಜನ ಸೇರಿ ಮುದ್ದಾಡ್ತಾ ಇದ್ದಾರೆ ಪಾಪುನ. ಅಲ್ಲ, ಮಕ್ಕಳಿಗೆ ಅವ್ರಿಗಿಷ್ಟ ಆದಂಥ ಹಾಡು ಹಾಕಿದ್ರೆ ಎಷ್ಟು ಸತಿ ಆದರೂ ಡಾನ್ಸ್ ಮಾಡ್ತಾನೆ ಇರ್ತಾರೆ ಅಲ್ವಾ. ಸೋ ಅಡೋರೇಬಲ್ ಅಂತ ಅನ್ನಿಸ್ತು. ಆ ಸಾಂಗ್ ಅಂತೂ ಸಿಕ್ಕಾಪಡೆ ಫೇವ್ರೇಟ್ ಮುಂಚೆಯಿಂದಾನು. ಬಟ್ ನಾವು ಇವಾಗ ನೋಡ್ತಾ ಇದ್ದೀವಿ. ನಾನು ಸಿಸ್ಟರ್ ಹೇಳ್ದೆ ತಕ್ಷಣ ಸಿಕ್ಕಿದ ತಕ್ಷಣ ನನಗೆ ಖುಷಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಯಾರು ಮಾಡಲ್ಲ ಈ ಥರ. ಎಷ್ಟು ಮುದ್ದಾಗಿದೆ. ಎಷ್ಟು ಪುಣ್ಯ ಮಾಡಿದ್ರು ನಮ್ಮ ಹುಡುಗಿ. ತಲೆ ಹೊರ್ಸಸ್ಕೊಳಕ್ಕೆ ಎಲ್ಲ ಓನ. ಒಂದೊಂದು ಜವಾಬ್ದಾರಿ 4 ಮುಕ್ತಾಯ ಆಗಬೇಕು. ಲ್ಯಾಪ್ಟಾಪು, ಡೈಮಂಡ್ ರಿಂಗು, ಆಮೇಲೆ ಇದೇನು ಲ್ಯಾಪ್ಟಾಪ್ನ ಇದು ಕ್ಯಾಬಳಿಗೆ ಬಿಟ್ಟು ಬಂದಿದ್ದು. ಆಮೇಲೆ ಜಿಮ್ಗೆ ಹೋಗ್ತಾ ಡೈಮಂಡ್ ರಿಂಗ್ ಬಿಟ್ಟು ಬಂದಿದ್ದು. ಆಮೇಲೆ 3ನೇದು ಇವ್ರು ಅಣ್ಣ ಅದಕ್ಕೆ ಇವರು ಉಡುಪಿಗೆ ಹೋಗುವಾಗ ವ್ಯಾನಿಟಿ ಬ್ಯಾಗ್ನ ಟೀ ಕುಡಿಯೋಕೆ ಹೋಗಿದ್ದಂತೆ, ಅಲ್ಲಿ ಬಿಟ್ಬಿಟ್ಟು ಬಂದು ಸ್ವಲ್ಪ ದೂರ ಬಂದ್ಬಿಟ್ಟು ಆಮೇಲೆ ವಾಪಸ್ ಹೋಗಿ ಅವ್ರು ಒಳ್ಳೆಯದಾಗೋದಕ್ಕೆ ಅಲ್ಲಿ ಇಟ್ಟಿದ್ರು. ಆಮೇಲೆ ವಾಪಸ್ ಹೋಗಿ ಕೇಳಿದಾಗ ಕೊಟ್ಟರು. ಇದು 4ನೇದು. ಹೇಳಿ ಬುದ್ಧಿ. ಮನೆಯಲ್ಲಿ ಒಂದು ಘಟನೆ ಆಗಿತ್ತು. ಎಲ್ಲರೂ ಅಪ್ಸೆಟ್ ಬೇಜಾರಿಂದ ಇದ್ರು. ಫೈನಲಿ ಗುಡ್ ನ್ಯೂಸ್ ಬಂತ. ಆಮೇಲಿಂದ ಮತ್ತೆ ಎಲ್ಲರೂ ಖುಷಿಯಿಂದ ನಗ್ನಗ್ತಾ ವ್ಲಾಗ್ ಮಾಡ್ತಾ ಇರೋದು ಅಂದರೆ ಇವತ್ತೇ ಗೊತ್ತಾ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಬಂದ, ನಾನ ನನ್ನ ಮುದ್ದು ಕಂದ, ಇವನು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ. ತುಂಬ ಜನ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಕೇಳಿದ್ರಿ, ಅದು ಏನು ಕಳೆದೋಗಿದೆ, ಯಾಕೆ ಹೇಳ್ತಾ ಇಲ್ಲ ಅಂತ. ನೀವೇನು ಗೆಸ್ ಮಾಡಿದ್ದೀರಾ ಅದು ಕರೆಕ್ಟಾಗೇ ಇದೆ, ಅದೇ ಕಳೆದೋಗಿತ್ತು. ಆದರೆ ಅವರು ತಪ್ಪನ್ನ ಒಪ್ಕೊಂಡು ವಾಪಸ್ ತಂದು ಕೊಟ್ರಲ್ವ, ಅಷ್ಟೇ ಖುಷಿ ನನಗೆ. ಇಂಥ ತಪ್ಪುಗಳನ್ನು ಮಾಡಬಾರ್ದು. ಬಟ್ ಆಗೋಗಿದೆ, ಇನ್ನೇನು ಮಾಡೋದು. ಅವ್ರಿಗೂ ಒಂದು ಪಾಠ ಆಗಿರುತ್ತೆ ಅದು ಲೈಫಲ್ಲಿ. ಇವಾಗ ಇಲ್ಲಿ ಖುಷಿಯಿಂದ ಎಲ್ಲರೂ ಇವಾಗಿದ್ದೀವಿ. ಮಾಮಿಯಲ್ಲಿ ಪ್ರೀತಿಯಿಂದ ಸುಮೋರ್ಗೆ ತಲೆ ಬಾಚ್ತಾ ಇದ್ರೆ ನನಗೆ ಅವಾಗ ನೆನಪಾಯಿತು, ನಾನು ರೆಡಿಯಾಗಿ ಬರಬೇಕು ಅಂತ. ಅಮೆಝಾನಿಂದ ತಂದಿರುವಂಥ ಒಂದು ಕುರ್ತಿ ಸೆಟ್ನ ಹಾಕ್ಕೊಂಡು ಹಾಗೆ ನನ್ನ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಿದೆ ನಾನು. ಹಿಮಾಲಯ ಅವರ ಈ ಒಂದು ಬ್ರೈಟನಿಂಗ್ ಸಿರಮ್ನ ಹಾಕ್ತಾ ಇದ್ದೀನಿ. ಇದು ವೈಟಮಿನ್ ಸಿ ಆರೆಂಜ್ ಫೇಸ್ ಸಿರಮ್. ಯಾಕೆ ಗೊತ್ತಾ, ಸ್ಕಿನ್ ಡಲ್ ಆಗಿ ಡಿಹೈಡ್ರೇಟೆಡ್ ಆಗಿರುತ್ತೆ ಅಲ್ವಾ, ಟೆನ್ಷನಿಂದ ಏನೇನೋ ಆಗಿರುತ್ತೆ ನಮ್ಮ ಸ್ಕಿನ್, ನಮಗೆ ಗೊತ್ತಾಗಲ್ಲ. ಬಟ್ ಈ ಒಂದು ಸಿರಮ್ ತುಂಬ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇದರಲ್ಲಿ 10x ನೈಸಿನಮೈಡ್ ಇದೆ, 5x ವೈಟಮಿನ್ ಸಿ ಇದೆ, ಹಾಗೆಯೇ ಪವರ್ ಆಫ್ ಆರೆಂಜ್ ಇದೆ. ಅಂದರೆ ಬೆಸ್ಟ್ ಆಫ್ ನೇಚರ್ ಆ್ಯಂಡ್ ಸೈನ್ಸ್ ಇದರಲ್ಲಿದೆ. ನಿಮ್ಮ ಸ್ಕಿನ್ ವಿಸಿಬ್ಲಿ ಬ್ರೈಟರ್ ಆ್ಯಂಡ್ ಗ್ಲೋಯಿಂಗ್ ಆಗುತ್ತೆ 3 ದಿನದಲ್ಲಿ. ಅಪ್ಲಿಕೇಶನ್ ತುಂಬ ಸಿಂಪಲ್. 2 to 3 ಡ್ರಾಪ್ಸ್ ಆಫ್ ಸಿರಮ್ನ ತಗೊಳ್ಳಿ, ಫೇಸ್ ಆ್ಯಂಡ್ ನೆಕ್ಗೆ ಅಪ್ಲೈ ಮಾಡಿ, ಮಸಾಜ್ ಇನ್ ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್. ಹಾಗೆಯೇ ಇದರಲ್ಲಿ ನೈಸಿನಮೈಡ್ ಜೊತೆಗೆ ವೈಟಮಿನ್ ಸಿ ಇರೋದ್ರಿಂದ ರೆಡ್ಯೂಸಸ್ ಡಲ್ನೆಸ್, ನಿಮಗೆ ಗ್ಲೋ ಸಿಗುತ್ತೆ, ಸ್ಕಿನ್ ಬ್ರೈಟನ್ ಆಗುತ್ತೆ, ಪಿಗ್ಮೆಂಟೇಷನ್ ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ಸನ್ಸ್ಕ್ರೀನ್ ಹಾಕೋದನ್ನು ಮರಿಬೇಡಿ. ಆಲ್ಸೋ ಈ ಒಂದು ಪ್ರಾಡಕ್ಟ್ ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಹಿಮಾಲಯ ಅವರ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ ಕೂಡ ಸಿಗುತ್ತೆ. ಲಿಂಕ್ಸ್ನ ನಾನು ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡಿ ಆಯಿತಾ. ಯು ಆರ್ ಆಲ್ಸೋ ಸೀಯಿಂಗ್ ದ ಬಿಫೋರ್ ಆ್ಯಂಡ್ ಆಫ್ಟರ್ ಡಿಫ್ರೆನ್ಸ್. ಇದಾಗಿದ ತಕ್ಷಣವೇ ನಾನು ಹೊರಗಡೆ ಬಂದೆ. ಖುಷಿ ಇದೆಯಲ್ಲ ಇವಾಗ, ಫುಲ್ ಖುಷಿ. ಇನ್ನೇನು ಕಪ್ ತಿನ್ನಬೇಕು, ಇವರೆಲ್ಲ ಊಟ ಮಾಡಲಿ, ನಾನಂತೂ ಖುಷಿಯಿಂದ ಇವತ್ತು ಕಬ್ನ ಎಂಜಾಯ್ ಮಾಡಬೇಕು ಅಂತ ಕಪ್ ತಗೊಂಡು ಬಂದರೆ, ಇಲ್ಲ ಫಸ್ಟ್ ನೀನು ಊಟ ಮಾಡಲೇಬೇಕು ಅಂತ. ಸೊ ಎಲ್ಲರೂ ಕೂತು ಇವಾಗ ನೆಮ್ಮದಿಯಿಂದ ಊಟ ಮಾಡುವಂಥ ಸಮಯ. ಅಪ್ಪ ನನಗೆ ಊಟ ಬೇಡ, ಊಟ ಮಾಡ್ಬಿಟ್ಟು ಕಬ್ಬು ತಿಂದ್ರೆ ಜೀರ್ಣ ಆಗುತ್ತೆ. ಊಟ ಮಾಡ್ಬಿಟ್ಟು ಕಬ್ಬು ತಿನ್ಬೇಕು. ಊಟ ಮಾಡಿ ತಟ್ಟೆನ ತಂದಿಲ್ಲ, ಎಣ್ಣೆ ಬೇಕು ತಟ್ಟೆ ಹೋಗ್ಲಿ ಬಿಡು. ಯಾಕೆ ಚಿನ್ನಿ ಆಚೆ ಹೋಗಿ
ನೀರು ಅದು ಹೋಯ್ತು ಸುಮಾರು ಅಪ್ಪಿ ಆಫ್ ಮಾಡಿದೆ ಈಗ ಏನ್ ಗೊತ್ತಾ ಕೇಳಿ ಮಮ್ಮಿನ ನಾನು ಅವಾಗೆಲ್ಲ ಇಲ್ಲೇ ಕೂತು ಊಟ ಮಾಡ್ತಿದ್ದು. ಇವತ್ತು ಊಟ ಆದಮೇಲೆ ಹಬ್ಬದ ತಯಾರಿ ಎಲ್ಲ ಶುರುವಾಗಬೇಕು. ಸೊ ಮಧ್ಯಾಹ್ನಕ್ಕೆ ನಾವು ಇಷ್ಟೇ ಜನ ಉಳಿದಿರೋರು ಎಲ್ಲಿ? ಮಾಮ, ಅಂಕಲ್, ಅಪ್ಪಾಜಿ 3 ಜನನೂ ಟೆಂಪಲ್ ಹೋಗಿದ್ರು ಈ ಟೈಮ್ನಲ್ಲಿ. ಬೇಡ ಊಟ ಮಾಡಿ ಅನ್ನ ಊಟ ಮಾಡಿ ಊಟ ಆಯ್ತಾ? ನಾನು ನಿಜ ಹೇಳ, ಊರಿಗೆ ಬಂದು ಯಾವಾಗ ಬಂದಿದ್ದು ಊರಿಗೆ? ಶುಕ್ರವಾರ ರಾತ್ರಿ ಅಲ್ಲ, ಶನಿವಾರ ರಾತ್ರಿ ಊರಿಗೆ ಬಂದಿದ್ದು. ನಿನ್ನೆ ಸಂಡೇ ಫುಲ್ಲೇ ಕೆಲಸ ಆಯಿತು. ಸಂಡೇ ಫ್ಯಾಮಿಲಿ ಜೊತೆ ಸೇರಿ ಎಂಜಾಯ್ ಮಾಡಬೇಕು ಅಂದ್ಕೊಂಡ್ರೆ ಏನೇನೋ ಆಗೋಯ್ತು ಲೈಫಲ್ಲಿ. ಇವತ್ತು ಸೋಮವಾರ ಸಂಜೆ ಆಗ್ತಾ ಬಂದಿದೆ. ಇವಾಗ ನಾನು ಆ್ಯಕ್ಚುಲಿ ವ್ಲಾಗ್ ಮಾಡ್ತಾ ಇರೋದು. ತಾತಂಗೆ ಏನ ಕಪ್ ಕೊಟ್ಟಿಲ್ಲ ಅಂತ ಕೇಳ್ಬೇಡಿ, ಅವ್ರು ತಿನ್ನಕ್ಕಾಗ್ಲು. ಬಟ್ ಅವ್ರು ಅವಾಗಿಂದ ಚಿಕ್ಕಕ್ಕೇನವ್ರೆ. ಓ ಹೀರೋ ಏನ ಇಲ್ಲ ಇಷ್ಟರಲ್ಲಿ ಸಂಜೆ ಬೇರೆ ಆಗಿತ್ತಾ. ಮನೆಯಲ್ಲಿ ಎಲ್ಲರೂ ಸೇರಿ ಒಂದೊಂದು ಕಡೆಯಿಂದ ಒಂದೊಂದು ಕೆಲಸನ ಶುರು ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನೆಕ್ಸ್ಟ್ ಡೇ ಫಸ್ಟ್ ಹಬ್ಬ ಇದೆ. ನಮ್ಮ ಆಂಟಿದೊಂದು ಪುಟ್ಟ ಸಂಘದ ಓನರ್ ನಮ್ಮ ಆಂಟಿ. ಜೋರಿದಾರ ನಮ್ಮ ಆಂಟಿ, ಸಂಘದ ಲೀಡರು. ಹ್ಞೂ ಅಂತ ಜೋರಿರ್ಬೇಕಲ್ವ ಮತ್ತೆ ಲೆಕ್ಕಾಚಾರ ಮಾಡಬೇಕಾದ್ರೆ. ಲೇಡೀಸ್ ಎಲ್ಲ ಸೇರಿ ಇಲ್ಲಿ ಇವರ ಒಂದು ರೆಗ್ಯುಲರ್ ವರ್ಕ್ನ ಮಾಡ್ತಾ ಇದ್ದರೆ ಎಲ್ಲರೂ ಬೇಗ ರೆಡಿ ಆಗ್ತಾ ಇದ್ದಾರೆ. ಇಷ್ಟು ಹೊತ್ತು ಸುಮ್ಮನೆ ಡಲ್ ಆಗಿದ್ರು ಮನೆಯಲ್ಲಿ, ಎಲ್ಲರೂ ಬೇಜಾರಲ್ಲಿದ್ರಲ್ವ. ಸರಿ ಇವತ್ತಾದರೂ ಖುಷಿಯಿಂದ ಇದ್ದೀವಿ ಅಲ್ವಾ, ಎಲ್ಲಾದರೂ ಹೋಗೋಣ ಅಂತ ಯೋಚನೆ ಮಾಡಿದ್ವಿ. ಇನ್ನು ನಮ್ಮ ಮನೆ ಹತ್ರದಿಂದ ಇರೋದು ಏನು ಶೆಟ್ಟಿಹಳ್ಳಿ ಚರ್ಚ್, ಅಲ್ಲಿಗೆ ಹೋಗೋಣ ಅಂತ ಐಡಿಯಾ ಮಾಡಿದ್ವಿ. ಆ್ಯಕ್ಚುಲಿ ಬೇಗನೆ ಮನೆ ಬಿಡಬೇಕಾಗಿತ್ತು. ನಾವು ಡಿಸೈಡ್ ಮಾಡಿದ್ದು ಸ್ವಲ್ಪ ಲೇಟ್ ಆಯ್ತಲ್ವ, ಅಂದ್ರೂ ಹಠ ಮಾಡಿ ಹೊರಟ್ವಿ. ಎಲ್ಲರೂ ಬೇಜಾರಲ್ಲಿದ್ದಾರೆ, ಎಲ್ಲರಿಗೂ ಖುಷಿ ಆಗಬೇಕು ಅಂತ ಹೋಗಿದ್ವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ನೀವು ಅಕಸ್ಮಾತ್ ಶೆಟ್ಟಿಹಳ್ಳಿ ಚರ್ಚ್ ಸುತ್ತಮುತ್ತ ಇದ್ದರೆ ಪ್ಲೀಸ್ ಹೋಗಿ, ಪರ್ಫೆಕ್ಟ್. ಬಿಕಾಸ್ ನೀರೂ ಜಾಸ್ತಿ ಇಲ್ಲ ಆ್ಯಂಡ್ ಸಂಜೆ ಹೊತ್ತು ಹೋದರೆ ಅಷ್ಟೇ ಚೆನ್ನಾಗಿರುತ್ತೆ ಗೊತ್ತಾ, ಸೇಫಾಗಿ ಕೂಡ ಇರುತ್ತೆ. ಸೊ ಫ್ಯಾಮಿಲಿ ಜೊತೆ ಖಂಡಿತವಾಗ್ಲೂ ನೀವು ಹೋಗ್ಬೋದು. ಪಿಕ್ನಿಕ್ ಸ್ಪಾಟ್, ಫೋಟೋಶೂಟ್ಸ್ಗೆಲ್ಲ ಹೇಳಿ ಮಾಡಿಸ್ದಂಗಿದೆ. ನಾನು ಆ್ಯಕ್ಚುಲಿ ತುಂಬ ಸಮಯದ ಹಿಂದೆ ಇಲ್ಲಿ ಒಂದ್ಸತಿ ಬಂದಿದ್ದೆ ಆಯಿತಾ. ಸೊ ಆವಾಗಲೂ ಇದೇ ರೀತಿ ಇತ್ತು, ಇವಾಗ ಬಂದಾಗಲೂ ಹೀಗೆ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಪ್ಲೇಸ್, ಪರ್ಫೆಕ್ಟ್ ಫಾರ್ ಫೋಟೋಶೂಟ್. ಹೋಗಿ ಸುಮು. ವಾವ್, ಬ್ಯೂಟಿಫುಲ್. ಹೆಂಗಿದೆ ಸುಮು ನಮ್ಮ ಶೆಟ್ಟಿಹಳ್ಳಿ? ಸೂಪರಾ? ಇಲ್ಲ, ಆ್ಯಕ್ಚುಲಿ ನನ್ನ ಟೀಮ್ ಜೊತೆ ಬರಬೇಕಾಗಿತ್ತು, ಏನೇನೋ ವೀಡಿಯೋಸ್ ಎಲ್ಲ ಮಾಡಬೇಕಾಗಿತ್ತು, ಕೆಲವೊಂದು ಆಸೆಗಳಿತ್ತು. ಬಟ್ ಆ ರೀತಿನಲ್ಲಿ ಆಗಲಿಲ್ಲ. ಬಟ್ ಇಟ್ಸ್ ಓಕೆ. ವಾವ್, ನಾನು ನಿನ್ನೆ ವಿಡಿಯೋ ಮಾಡಬೇಕಾಗಿರೋ ಲೊಕೇಶನ್ ಇದಾಗಿತ್ತು. ಬಟ್ ಅದು ಏನೇನೋ ಆಗೋಯ್ತು, ಹಾಗಾಗಿ ಇಲ್ಲಿ ಬರೋದಕ್ಕಾಗಿಲ್ಲ, ವಿಡಿಯೋ ಮಾಡೋದಕ್ಕಾಗಿಲ್ಲ. ನಮಗೆ ಹೊಟ್ಟೆ ಉರಿತಾ ಇದೆ. ಬಟ್ ಏನು ಮಾಡೋಣ. ಬಟ್ ಎಂಥ ಚೆನ್ನಾಗಿರೋ ಜಾಗ. ಅಲ್ಲಿ ಹೆಂಗೆ ಹೋದ್ರು ಅವರು? ಅದು ಇನ್ನೊಂದು ರೋಡ್ ಅನ್ಸುತ್ತೆ. ನಾ ಅದು ಆ ರೋಡ್ ತೋರಿಸ್ತಾನಲ್ಲ ಅದ ಕಡೆ ಅಲ್ಲ ಇಲ್ಲ ಅಲ್ಲಿ ನಿಂತ್ಕೊಳ್ಳಿ ಲಾಸ್ಟ್ ಅಷ್ಟೇ. ಹಲೋ, ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಶೆಟ್ಟಿಹಳ್ಳಿ ಚರ್ಚ್ಗೆ. ಆವಾಗಲೂ ಇದೇ ರೀತಿ ಇತ್ತು, ಇವತ್ತು ಇದೇ ರೀತಿ ಇದೆ. ಸ್ವಲ್ಪ ಬೇಗ ಬಂದರೆ ಒಂದು 4:30-5 ಗಂಟೆಗೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹೌದು, 5 ಗಂಟೆ ಮೇಲೆ ಸೂಪರ್ ಆಗಿದೆ, ರಿಲ್ಯಾಕ್ಸಿಂಗ್ ಇರುತ್ತೆ. ಸುಮ್ಮನೆ ಕೂತ್ಕೊಂಡು ಹಾಗೆ ಎಲ್ಲ ಎಂಜಾಯ್ ಮಾಡೋದು. ಬಟ್ ಬ್ಯೂಟಿಫುಲ್. ವಿ ಆರ್ ಟೂ ಲೇಟ್, ಬಟ್ ಬೆಟರ್ ಲೇಟ್ ದೆನ್ ನೆವರ್ ಅಲ್ವಾ. ಆ್ಯಂಡ್ ಬ್ಯೂಟಿಫುಲ್. ಫೋಟೋಶೂಟ್ಸ್ ಮಾಡಿಸ್ಕೋಬೇಕಾದ್ರೆ ನೀವು ಇಲ್ಲಿ ಬನ್ನಿ ಆಯಿತಾ, ಅದ್ಭುತ. ಇಲ್ಲಿ ಬಂದಿದ್ರ ಮುಂಚೆ? ನಾನು ಮುಂಚೆ ಅಂದರೆ ನಾನು ಇಲ್ಲೇ ಓದಿದ್ದು, ಈ ಚರ್ಚಲ್ಲೇ. 4ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಇಲ್ಲಿ ಓದಿದ್ದು. ಈ ಚರ್ಚ್ ಒಳಗಡೆ ಓದಿದ್ರಾ? ಇಲ್ಲಿ ಈ ಜಾಗದಲ್ಲಿ? ಇದು ಚರ್ಚ್ ಒಳಗೆಲ್ಲ ಸುಮಾರು ಸರಿ ತಿರುಗಿದ್ದೀನಿ. ಪಾತ್ರ ಸಾಹೇಬ್ರು ಇದ್ರಲ್ಲ, ಅವಾಗೆಲ್ಲ ತಿರುಗಿ ಮಾಡಿರೋದು. ಆಮೇಲೆ ಏನಾಯ್ತು ಈ ಚರ್ಚ್ಗೆ? ಯಾಕೆ ಹಿಂಗೆ ಮುರಿದೋಗೈತೆ? ಮುಳುಗಡೆಗೆ ಆಯ್ತು, ಮುಳುಗಡೆ ಆರ್ಡ್ರ್ ಬಂತು. ಆಯ್ತು ಅಂದ್ರೆ ಅಲ್ಲಿ ಆರ್ಡ್ರ್ ಬಂದು ಇವರೆಲ್ಲ ಖಾಲಿ ಮಾಡ್ಬೇಕು ಅಂತ ಹೇಳಿ ಆರ್ಡ್ರ್ ಬಂತು, ಖಾಲಿ ಮಾಡಿದ್ರು ಎಲ್ಲ. ಅಲ್ಲಿ ನೋಡಿ ಬ್ಯಾಗ್ ಕಾಣಿಸುತ್ತೆ ಎಲ್ಲ ಹೋಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಕೂತು ಪಿಕ್ನಿಕ್ ಮಾಡಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಇದು ರಾತ್ರಿ ಹೊತ್ತಿಗೆ ಮೂನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ್ಯಂಡ್ ಅಲ್ಲಿಂದ ಹಾಗೆ ಹಾಸನಲ್ಲಿರುವಂಥ ಒಂದು ಪಾಪ್ಯುಲರ್ ರೆಸ್ಟೋರೆಂಟ್ಸ್ಗೆ ಬಂದು, ಯಾಕಂದರೆ ನನ್ನ ಪ್ರೀತಿಯ ಮೈದುನ ಅವರ
ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡೋಣ ಅನ್ನೋ ಆಸೆಯಿಂದ ಸರ್ಪ್ರೈಸ್ ಆಗಿ ಇಲ್ಲಿ ಎಲ್ಲರನ್ನೂ ಕರ್ಕೊಂಡು ಬಂದು ಹಾಗೆ ಡಿನ್ನರ್ ಮಾಡುವಂಥ ಯೋಚನೆ ನಮ್ಮದಾಗಿತ್ತು. ಆಬ್ವಿಯಸ್ಲಿ ಫ್ಯಾಮಿಲಿ ಅಂದರೆ ಯೋಚನೆ ಮಾಡ್ತಾರೆ, ಹೊರಗಡೆ ಡಿನ್ನರ ಯಾಕೆ ಮಾಡಬೇಕು, ಬೇಡ ಮನೆಯಲ್ಲೇ ಮಾಡೋಣ ಅಂತ. ಬಟ್ ಯಾವಾಗಲೂ ಮನೆಯಲ್ಲಿ ಮಾಡ್ತಾರೆ, ಯಾವಾಗಲೂ ಅಡುಗೆ ಮಾಡೋದು ಇದ್ದೇ ಇರುತ್ತೆ, ಎಲ್ಲರಿಗೂ ರೆಸ್ಟ್ ಇರಲಿ, ಸುಮ್ಮನೆ ಹಾಗೆ ಕೂತು ಮಾತಾಡೋಣ ಅಂತ ನಮ್ಮ ಆಸೆ ಆಗಿತ್ತು. ಆಸೆ ಅಂತೆ ಆಯಿತು. ಸೊ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಡಿನ್ನರ್ ಗೊತ್ತಾ. ಆ್ಯಂಡ್ ಬರ್ತ್ಡೇ ಸ್ಪೆಷಲ್ ಹೀಗಾಯಿತು. ಹ್ಯಾಪಿ ಬರ್ತ್ಡೇ ಆದಿ. Happy birthday ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. Happy birthday to you, Father. Happy birthday. ಥ್ಯಾಂಕ್ ಯು. Cut padi. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಕಟ್ ಮಾಡಿ. ಕೇಕು ಬಟ್ ಪುಟ್ಟದಾಗ. ಥ್ಯಾಂಕ್ ಯು ಅದಕ್ಕೆ. ಸೊ ಸ್ವೀಟ್. ಕೊಡಿ ನಿಮ್ಮ ವೈಫ್ಗೆ. ಲಾಸ್ಟ್ ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲರೂ ಬೆಂಗಳೂರು ಬಂದಿದ್ರು. ಅದಾದಮೇಲೆ ಇವತ್ತೇ ನಾವು ಎಲ್ಲರೂ ಮತ್ತೆ ಮೀಟ್ ಆಗ್ತಾ ಇರೋದು ಗೊತ್ತಾ. ಮಾಮಿಗೆ ಎಲ್ರಿಗೂ ಚೆನ್ನಾಗಿದೆಯಾ? ಹೌದಾ ಅದಕ್ಕೆ ತಿನ್ಸದ್ನಾ? ಇಲ್ಲ. ಥ್ಯಾಂಕ್ ಯು. ಕೇಕ್ ಎಷ್ಟು ಚೆನ್ನಾಗಿದೆ. ಸೂಪರ್. ಈ ದಿನ ತಾತ ಎಷ್ಟು ಖುಷಿ ಪಟ್ಟರು ಅಂದರೆ ನಗ್ತಾನೆ ಇದ್ರು, ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ರು, ಫುಲ್ ಖುಷಿ ಹ್ಯಾಪಿ ಆಗಿದ್ರು ಎಲ್ಲರನ್ನೂ ಒಟ್ಟಿಗೆ ನೋಡಿ ಅವರು. ಇವಾಗ ನಮ್ಮ ಪಾಪಗೆ ಮತ್ತೆ ಫೇವ್ರೆಟ್ ಸಾಂಗ್ ಹಾಕ್ತಾ ಇದ್ರೆ ನೋಡಿ ಹೆಂಗೆ ಡಾನ್ಸ್ ಆ್ಯಂಡ್ ಎನರ್ಜಿ ಬಂದುಬಿಡುತ್ತೆ. ಹಾಗೆ ಸೋ ಅಡಾರೇಬಲ್ ಅನ್ನಿಸ್ತಾ ಇತ್ತು. ಅದು ಪಾಪಗೆ ಇಷ್ಟ ಅಂತ ನಾವೆಲ್ಲ ಪದೇ ಅದೇ ಹಾಡನ್ನು ಹಾಕ್ತೀವಿ. ಈ ಹಣ್ಣಂದೇನಿಲ್ಲ. ರಾಯರಕೊಪ್ಪಲಿಂದ ಶೆಟ್ಟಿಹಳ್ಳಿ ಚರ್ಚ್ ತನಕ ಹೋಗಿದ್ವಿ. ಅಲ್ಲಿಂದ ಹಾಸನ್ಗೆ ಹೋಗಿ ಡಿನ್ನರ್ ಆದಮೇಲೆ ಮತ್ತೆ 45 ಮಿನಿಟ್ಸ್ ಡ್ರೈವ್ ಮಾಡ್ಕೊಂಡು ಮನೆಗೆ ಬಂದ್ವಿ. ತಾತನಿಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಎಲ್ಲ ಫ್ಯಾಮಿಲಿ ಅವ್ರನ್ನ ಒಟ್ಟಿಗೆ ನೋಡಿ. ಇವಾಗ ಇನ್ನೇನು ಮಲ್ಗೋ ಟೈಮ್. ಆ ಪಾಪುದೆಲ್ಲ ನೈಟ್ ಸೂಟ್ ರೆಡಿ ಆಗ್ತಾ ಇದೆ. ಅನ್ನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಎಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ. ಕರಿ ಅಪ್ಪ ಅಂತ ಬಾಯಲ್ಲಿ ಅಂತ. ಅಪ್ಪ ಅಪ್ಪ ಮುದ್ದು. ಏನ್ ಬೇಕು ಮುದ್ದುಗೆ? ಹಾಲು ಬೇಕು ಅದಕ್ಕೆ. ಮೂಲೆಯಲ್ಲಿ ಹೆಂಗ್ ಉಳಿಸ್ಕೊಟ್ಟು ದೊಡ್ಡಪ್ಪಗೆ ಡಿಸ್ಟರ್ಬ್ ಮಾಡಬಾರ್ದು. ದೊಡ್ಡಮ್ಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ನೀವು? ಪಾಪ ಅದು ಹೋಯ್ತು. ಎಲ್ಲರೂ ಊಟ ಆಯ್ತು. ಇನ್ನೇನೇನು ಹಾಸನದಿಂದ ನಮ್ಮ ಮನೆ ರಾಯರಕೊಪ್ಪಲಿಗೆ ಹೋಗ್ಬೇಕು. ಇವತ್ತಿನ ಡಿನ್ನರ್ ಏನಾಯ್ತು ಎಲ್ಲರಿಗೂ? ನಮ್ಮ ಮಗನ ಹುಟ್ಟದಪ್ಪ, ನಿಮ್ಮ ಮಗನ ಹುಟ್ಟದಪ್ಪ ಸರಿ, ಸೂಪರ್. ಓಕೆ, ಈ ವಿಡಿಯೋ ಇಷ್ಟ ಆದರೆ ಏನ್ ಮಾಡ್ಬೇಕು? ಲೈಕ್